ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ಏಪ್ರಿಲ್ 5ರಂದು ಬೌದ್ಧ ಉಪಾಸಕಿಯರ ಸಂಘದ ವತಿಯಿಂದ ಸಾಮ್ರಾಟ್ ಅಶೋಕ್ ಅವರ ಜಯಂತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಬೌದ್ಧ ಉಪಾಸಕ ಅರ್ಜುನ್ ಬೌದ್ರೆ ಹಾಗೂ ಮುಖಂಡರಾದ ಹನುಮಂತ ಯಳಸಂಗಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೇರಿಯಂಬಲ್ಗ ಬುದ್ಧ ವಿಹಾರದ ಬಂತೆ ಬಿಕ್ಕುಣಿ ಸಮನ್ ಸಾನ್ನಿಧ್ಯ ವಹಿಸುವರು. ಉಪಾಸಕ ಮರೆಪ್ಪಾಳಿ ಅಧ್ಯಕ್ಷ ವಹಿಸಲಿದ್ದಾರೆ. ಅರ್ಜುನ್ ಬದ್ದೆ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡುವರು. ಬುದ್ಧಘೋಷ ಗೋವಿಂದ ಹೆಗಡೆ ಪ್ರಮುಖವಾಗಿ ಭಾಷಣ ಮಾಡಲಿದ್ದು, ಉಪಾಸಕರಾದ ಸೂರ್ಯಕಾಂತ್ ನಿಂಬಾಳ್ಕರ್, ಹನುಮಂತ ಯಳಸಂಗಿ, ಬಸವರಾಜ್ ಬೆಣ್ಣೂರ್, ಹನುಮಂತ್ ಬೋಧನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಸಾವಿರಾರು ಜನರು ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ತನಕ ಚಳವಳಿ ನಡೆದಿರ್ತಕ್ಕಂಥದ್ರ ಮುಂದುವರೆದ ಭಾಗವೇ ಏನಪ್ಪಾ ಅಂತಂದ್ರೆ, ಇವತ್ತು ಸಾಮ್ರಾಟ್ ಅಶೋಕರ ಜಯಂತಿ ಮಾಡೋದ್ರ ಮುಖಾಂತರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಬಿಹಾರದ ಸರ್ಕಾರಕ್ಕೆ ಆದಷ್ಟು ಬೇಗನೆ ಆ ಬುದ್ಧ ವಿಹಾರ ಬಿಕ್ಕುಗಳ ಸುಧಾರಿಪಿಗೆ ಕೊಡ್ತಕ್ಕಂಥ ಒಂದು ಒತ್ತಾಯ ಮಾಡೋದ್ರ ಮುಖಾಂತರ ಇವತ್ತು ಸಾಮ್ರಾಟ್ ಅಶೋಕ್ ಅವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಸಾಮ್ರಾಟ್ ಅಶೋಕ್ ಅವರ ಕಾಲದಲ್ಲಿರ್ತಕ್ಕಂಥ ಆಡಳಿತ ಆಗಲಿ ಅಥವಾ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳಾಗಿರ್ಬೋದು, ಇವತ್ತು ಇಡೀ ಭಾರತ ಇವತ್ತು ರಾಷ್ಟ್ರಧ್ವಜ ಆಗಿರ್ಬೋದು, ರಾಷ್ಟ್ರದ ಲಾಂಛನಗಳಾಗಿರ್ಬೋದು, ಇವತ್ತು ಸಾಮ್ರಾಟ್ ಅಶೋಕನ ಮಾಡಿರ್ತಕ್ಕಂಥ ಸಿದ್ಧಾಂತಗಳಡಿಯಲ್ಲಿ ಮತ್ತು ವಿಶೇಷವಾಗಿ ಬುದ್ಧನ ಏನು ಸ್ಫೂರ್ತಿ ಇತ್ತು ಆ ಸ್ಫೂರ್ತಿಯ ನೆಲೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಭಾರತದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತೇನು ಇಡೀ ಜಗತ್ತಿನಾದ್ಯಂತ ಸಾಮ್ರಾಟ್ ಅಶೋಕರು ನಿರ್ಮಿಸ್ತಕ್ಕಂಥ 84,000 ಸ್ತೂಪಗಳು ಇವತ್ತೇನಪ್ಪ ಅಂದ್ರೆ ಯಾವ ರೀತಿಯಾಗಿ ಇವತ್ತು ಬೌದ್ಧಗಯದಲ್ಲಿ ಇವತ್ತು ಮನುವಾದಿಗಳು ಬ್ರಾಹ್ಮಣರು ಇವತ್ತು ಬೌದ್ಧಗಯದ ವಿಹಾರವನ್ನು ತಮ್ಮ ಹತೋಟಿಯಲ್ಲಿ ಇಟ್ಟಿರ್ತಕ್ಕಂಥದ್ದು, 84,000 ಸ್ತೂಪಗಳು ಕೂಡ ಇವತ್ತು ಸರ್ವನಾಶ ಮಾಡಿರ್ತಕ್ಕಂಥದ್ದು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಹೋರಾಟದ ಮುಖಾಂತರ ದಲಿತ ಸಮುದಾಯದಲ್ಲಿ, ಅಸ್ಪೃಶ್ಯತೆ ಸಮುದಾಯದಲ್ಲಿ ಇವತ್ತು ವಿದ್ಯಾವಂತರಾಗಿ ದೇಶದ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಹಲವಾರು ಸಂಶೋಧನೆಗಳನ್ನು ಮಾಡಿ ಇತಿಹಾಸವನ್ನು ತಿರ್ಚಿರ್ತಕ್ಕಂಥದ್ದು, ನಿಜವಾದ ಇತಿಹಾಸವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ದಲಿತ ಸಮುದಾಯ ಇವತ್ತು ಏನಂತಂದ್ರೆ ಇವತ್ತು ಹಲವಾರು ಸಂಶೋಧನೆಗಳಿಂದ ಕಂಡು ಬಂದಿರತಕ್ಕಂಥದ್ದು. ಯಾವ ರೀತಿ ಏನಪ್ಪ ಅಂದ್ರೆ ಬೌದ್ಧ ವಿಹಾರವನ್ನು ಏನು ಬ್ರಾಹ್ಮಣರು ತೆಗೆದುಕೊಂಡಿರ್ತಕ್ಕಂಥದ್ದು ಅಂಥದ್ದು ಒರಿಸ್ಸಾದ ಪುರಿ ದೇವಸ್ಥಾನ ಆಗಿರ್ಬೋದು, ಇವತ್ತೇನಪ್ಪ ತಿರುಪತಿ ದೇವಸ್ಥಾನ ಆಗಿರ್ಬೋದು, ಹಲವಾರು ದೇವಸ್ಥಾನಗಳೇನಪ್ಪ ಅಂದ್ರೆ ಮೂಲ ಸ್ವರೂಪ ಆಗಿರ್ತಕ್ಕಂಥದ್ದು ಬುದ್ಧಿಸ್ಟ್ ಮತ್ತು ವಿಹಾರಗಳಾಗಿರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಏನಪ್ಪ ಅಂತಂದ್ರೆ ಬುದ್ಧ ವಿಹಾರ ಇವತ್ತೇನು ಸರ್ಕಾರ ಕೊಡದೆ ಹೋದ್ರೆ ಮುಂದೆ ಏನಪ್ಪ ಅಂದ್ರೆ ನಮ್ಮ ಚಳವಳಿ ಇವತ್ತು ಇಡೀ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೌದ್ಧ ಧರ್ಮದ ಅನ್ಯಾಯಗಳು ಇವತ್ತೇನಪ್ಪ ಅಂದ್ರೆ ಇವತ್ತು ನಾವು ಕೂಡ ಏನಪ್ಪ ಅಂದ್ರೆ ಇವತ್ತು ಪುರಿ ದೇವಸ್ಥಾನ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಅಂದ್ರೆ ಅಶೋಕ್ ಚಕ್ರವರ್ತಿಯ ಒಂದು ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಬಿಹಾರ್ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋ ಮುಖಾಂತರ ಏನಪ್ಪ ಅಂದ್ರೆ ಇವತ್ತು ಸಾಮ್ರಾಟ್ ಅಶೋಕ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಇದರ ಪ್ರಮುಖವಾಗಿ ಇವತ್ತು ಹಿರಿಯರಾಗಿರ್ತಕ್ಕಂಥ ಮರೇಪಹಳ್ಳಿ ಅವರು ಬಂದಿದ್ದಾರೆ, ಹನುಮಂತ್ ಬೋಧನ್ ಮತ್ತು ಯಳಸಂಗಿ ಅವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕೂಡ್ಲಿಗಿ ಶಾಂತಪ್ಪ ಅವರು ಎಲ್ಲರೂ ಮಾತಾಡ್ತಾರೆ ಈ ಕಾರ್ಯಕ್ರಮದ ಕುರಿತು. ದೇಶ ಭಾರತ, ಅಖಂಡ ಭಾರತ ಜಂಬೂದ್ವೀಪ ಅಂತ ಹೇಳ್ತಿರ್ತೇವೆ. ಅಖಂಡ ಭಾರತ ನಿರ್ಮಾಣ ಮಾಡೋದ್ರಲ್ಲಿ ಬಹಳ ದೊಡ್ಡ ಪ್ರಮುಖ ಪಾತ್ರ ವಹಿಸಿದ್ದು ಅಂತ ಸಾಮ್ರಾಟ್ ಅಶೋಕ್ ಮಹಾರಾಜರು ಈ ದೇಶಾದ್ಯಂತ ಸುಮಾರು 84 ಅವ್ರ ಕಾಲದಲ್ಲಿ ಸುಮಾರು 84,000ಕ್ಕಿಂತಲೂ ಹೆಚ್ಚು ಬೌದ್ಧ ಸ್ತೂಪಗಳ ನಿರ್ಮಾಣ ಆಗುವುದು. ಅದರಲ್ಲಿ ಪ್ರಮುಖವಾದದ್ದು ಈ ಬಿಹಾರದ ಬುದ್ಧಗಯಾದಲ್ಲಿ. ಇಂಥ ಸಾಮ್ರಾಟ್ ಅಶೋಕ್ ಮಹಾರಾಜರು ಆಡಳಿತ ಮಾಡೋದು ಇತಿಹಾಸದಲ್ಲಿ ಕಾಣ್ತೀವಿ, ಹೋರಾಟ ಮಾಡೋದು ಇತಿಹಾಸದಲ್ಲಿ ಕಾಣ್ತೀವಿ. ಕೊನೆ ಮಹಾಪರಿನಿರ್ವಾಣ ಇದೆಯಲ್ಲ, ಅವ್ರು ಎಲ್ಲಿ ಅವರ ಅಂತ್ಯ ಆಯ್ತು, ಎಲ್ಲಿ ಸಾವನ್ನಪ್ಪದ್ರ ಬಗ್ಗೆ ಅದು ಇದುವರೆಗೆ ಗೊತ್ತಿರಲಿಲ್ಲ. ಅದು ಈಗ ಸನ್ನತಿ ಅನ್ನೋದು ವರ್ಲ್ಡ್ ಹೆರಿಟೇಜ್ ಪ್ಲೇಸ್, ಅದು ವಿಶ್ವ ಅದು ಅಗ್ರಗಣ್ಯ ಸ್ಥಾನ, ಬುದ್ಧಿಸ್ಟ್ ವರ್ಲ್ಡ್ ಹೆರಿಟೇಜ್ ಪ್ಲೇಸ್ ಅಂತೇಳಿ
ಯುನೆಸ್ಕೋ ಡಿಕ್ಲೇರ್ ಮಾಡೋದು ಪ್ಲೇಸ್ ಅದು. ಅಂತ ಸ್ಥಾನದೊಳಗ ಅದೇ ಜಾಗದೊಳಗ ಸಾಮ್ರಾಟ್ ಅಶೋಕ್ ಮಹಾರಾಜರು ಮಹಾಪರಿನಿರ್ವಾಣ ಹೊಂದುದು ಅಂತೇಳಿ ಇದು ಐತಿಹಾಸಿಕ ಸತ್ಯ. ಇದು ಯಾರಿಗೂ ಗೊತ್ತಿಲ್ಲ, ಯಾವ ಇತಿಹಾಸ ತಜ್ಞರು ಹೇಳಿಲ್ಲ, ಯಾವ ಶಿಕ್ಷಣ ತಜ್ಞರು ಕೂಡ ಆ ಬಗ್ಗೆ ಬೆಳಕು ಚೆಲ್ಲುವಂತ ಕೆಲಸ ಮಾಡಲಿಲ್ಲ. ಈ ದೇಶದ ಇತಿಹಾಸ. ಸುದ್ದಿಗೋಷ್ಠಿಯಲ್ಲಿ ಬೌದ್ಧ ಉಪಾಸಕರಾದ ಮರೆಪಾಳಿ, ಸೂರ್ಯಕಾಂತ್ ನಿಂಬಾಳ್ಕರ್, ಹನುಮಂತ ಯಳಸಂಗಿ, ಶಾಂತಪ್ಪ ಕೂಡಲಗಿ, ಬಸವರಾಜ ಬೆಣ್ಣೂರ್, ನವೀನ್ ಸೇರಿದಂತೆ ಇತರರು ಇದ್ದರು. ಬ್ಯೂರೋ ರಿಪೋರ್ಟ್, ರಾಜತಾಜ್ ಕನ್ನಡ ನ್ಯೂಸ್, ಕಲಬುರಗಿ.